ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಹಿತನುಡಿಯಂತೆ ಮಕ್ಕಳು ಬೆಳೀತಾ ಇರುವಾಗ ಅವರಲ್ಲಿ ಕೆಲವಷ್ಟು ನ್ಯೂನ್ಯತೆ ಇತ್ಯಾದಿಗಳು ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಆಟ ಇತ್ಯಾದಿಗಳಲ್ಲಿ ಅವರು ಅವರ ಜೀವನವನ್ನು ತೊಡಗಿಕೊಳ್ತಾರೆ. ಅದನ್ನು ಗುರ್ತಿಸಿ ಅವರಲ್ಲಿ ಇಂಥದ್ದೊಂದು ಅದ್ಭುತವಾದಂತಹ ಕಲೆ ಇದೆ ಹೀಗೆ ಅಂತ ಹೇಳುವಂಥದ್ದನ್ನು ಶಾಲೆಯಲ್ಲಿ ಶಿಕ್ಷಕರು ಅವರನ್ನು ಗುರ್ತಿಸುವ ಕೆಲಸವನ್ನು ಮಾಡ್ತಾರೆ. ಗುರ್ತಿಸಿ ಅವರಿಗೆ ಸರಿಯಾದ ರೀತಿಯಾದಂತಹ ಪಾಲ್ಗೊಳ್ಳುವಿಕೆ ಇತ್ಯಾದಿಗಳನ್ನು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡಿಸ್ತಾರೆ. ಆದರೆ ನ್ಯೂನ್ಯತೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನು ಸರಿಪಡಿಸಲಿಕ್ಕೆ ತುಂಬಾ ಕಷ್ಟಕರವಾದಂತಹ ಕೆಲಸ. ಮತ್ತು ಅಷ್ಟೇ ಅಲ್ಲದೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ನ್ಯೂನ್ಯತೆಗಳು ಉಂಟಾಗಬಹುದು. ಅದರಲ್ಲಿ ಕೆಲವರಿಗೆ ಅಪಸ್ಮಾರಾದಿಗಳು ಉಂಟಾಗಬಹುದು, ಇನ್ನು ಕೆಲವರಿಗೆ ಏಳಿಗೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗಬಹುದು, ಇನ್ನು ಕೆಲವರಲ್ಲಿ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತ ಇರತಕ್ಕಂಥದ್ದು. ಹೀಗೆ ಮಕ್ಕಳಲ್ಲೂ ಕೂಡ ನಾನಾ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾದರೆ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರು ಅಂತ ಕೇಳಿದರೆ, ಅದನ್ನು ಗುರುತಿಸುವಂತಹ ಕೆಲಸ ಹೇಳ್ತಕ್ಕಂಥದ್ದನ್ನು ತಂದೆ ತಾಯಿಗಳಾದಂತಹ ನಾವೇ ಮಾಡಬೇಕಾಗ್ತದೆ. ಅದನ್ನು ಗುರುತಿಸಿದರೆ ತದನಂತರದಲ್ಲಿ ನಾವು ಹೀಗೆ ಇರ್ಬೋದು ಅಂದ್ಕೊಳ್ಬೋದು, ಬಿಟ್ಟರೆ ಅದಕ್ಕೆ ಸರಿಯಾದಂತಹ ರೀತಿಯಾದಂತಹ ಹೀಲಿಂಗನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ಎಷ್ಟೋ ಜನರು ವೈದ್ಯರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನವನ್ನು ತಗೊಳ್ತಾರೆ. ಅದು ಅವರವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆದರೆ ಮಕ್ಕಳಿಗೆ ಮಾತ್ರ ಮೆಡಿಷನ್ಸ್ಗಳನ್ನು ಕೊಡುವುದಕ್ಕಿಂತಲೂ ಕೂಡ ದರ್ಭಾ ಚಿಕಿತ್ಸೆಯಂತಹ ಚಿಕಿತ್ಸೆಯ ಮೂಲಕವಾಗಿ ದೈವಿಕ ಮಕ್ಕಳೇ ದೇವರ ಸ್ವರೂಪವಾಗಿರ್ತಾರೆ. ಹಾಗಾಗಿ ಅವರಿಗೆ ದೈವಿಕವಾದಂತಹ ಅನುಗ್ರಹವನ್ನು ದೊರಕಿಸಿಕೊಟ್ಟು ಅವರಲ್ಲಿ ಇರ್ತಕ್ಕಂಥ ಅಂತಹ ನ್ಯೂನತೆಗಳನ್ನು ತಕ್ಷಣ ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಅವರಿಗೆ ಮುಂದಿನ ಭವಿಷ್ಯತ್ತಿನಲ್ಲಿ ತುಂಬ ಒಳಿತಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಅವರು ಕೂಡ ಎಲ್ಲ ಜೀವನದಲ್ಲೂ ಕೂಡ ಎದೆಗೆ ಎದೆಯನ್ನು ಕೊಟ್ಟು ಗೆಲ್ಲುವ ಛಲದಿಂದ ಮುಂದಕ್ಕೆ ಬರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಡಿಪ್ರೆಷನ್ನಿಗೆ ಒಳಗಾಗೋದು ತುಂಬ ಕಡಿಮೆ. ಹಾಗಾಗಿ ಇಂಥ ಒಂದು ಅದ್ಭುತವಾದಂತಹ ಹೀಲಿಂಗನ್ನು ಪ್ರತಿಯೊಂದು ಮಕ್ಕಳಿಗೆ ನಾವು ಕೊಟ್ಟಾಗ ಮಕ್ಕಳು ತುಂಬ ಚೆನ್ನಾಗಿ ಆಗಲಿಕ್ಕೆ ಮತ್ತು ಬೆಳೀಲಿಕ್ಕೆ ಯಾವುದೇ ಒಂದು ರೀತಿಯಾದಂತಹ ಅವರಿಗೆ ಒತ್ತಡ ಇತ್ಯಾದಿಗಳು ಯಾವುದೂ ಇಲ್ಲದೇನೆ ದೈವಿಕವಾದಂತಹ ಅನುಗ್ರಹದಿಂದಾಗಿ ಒಳಿತನ್ನ ಮಾಡುವಂತಹ ಸುಲಭ ಮತ್ತು ಸರಳ ವಿಧಾನ. ಮತ್ತು ಅಷ್ಟೇ ಅಲ್ಲದೆ ಎಲ್ಲೋ ಇದ್ದು ಎಲ್ಲಿಗೂ ಚಿಕಿತ್ಸೆಯನ್ನು ಕೂಡ ಕೊಡಬಹುದು. ಇಂತಹ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಶಕ್ತಿಯ ಮೊರೆಯನ್ನು ಹೋಗೋಣ. ಜೊತೆಯಲ್ಲಿ ಇವತ್ತಿನ ದಿವಸ ಮಕ್ಕಳ ಒಂದು ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಮ್ಮ ಎಲ್ಲರಿಗೂ ಕೂಡ ತಿಳಿಸುತ್ತಾ, ಮಕ್ಕಳಿಗೆ ಪರಮಾತ್ಮನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದಾಗಿ ವಿದ್ಯಾ ಸರಸ್ವತಿಯು ಕೈ ಹಿಡಿದು ಮುಂದಕ್ಕೆ ನಡೆಸಿಕೊಡಲಿ.